ಫ್ರೆಂಡ್ಸ್. ಸೊ ಇಂದು ನಾನು ನಿಮಗೆ ಇಂಗ್ಲಿಷ್ ಪೇಪರ್ ಬಗ್ಗೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಈ ಪ್ರಶ್ನೆಗಳು ಬರ್ತವೆ, ಆಮೇಲೆ ಎಷ್ಟು ಭಾಗಗಳಿದ್ದಾವೆ, ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಅವರ್ ಇಂಗ್ಲಿಷ್ ಪೇಪರ್. ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ನೆಸೆಸರಿ ಟು ಫಿಯರ್ ಅಬೌಟ್ ಇಂಗ್ಲಿಷ್ ಪೇಪರ್. ಈ ಇಂಗ್ಲಿಷ್ ಪೇಪರ್ ಬಗ್ಗೆ ಅಥವಾ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ರೀತಿಯಾದ ನಮ್ಮ ಮುದ್ದಿನ ವಿದ್ಯಾರ್ಥಿಗಳಿಗೆ ಭಯ ಬೇಡ. ಯಾಕಂದ್ರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವಷ್ಟು ಪ್ರಶ್ನೆ ಈ ತರ ಇದಾವೆ, ವಿಚ್ ಹ್ಯಾಸ್ ಕ್ವಶನ್ ಅಲಾಂಗ್ ವಿತ್ ಆನ್ಸರ್ಸ್. ಸೊ ಇಂಥ ಪ್ರಶ್ನೆ ಇದಾವೆ ನಮ್ಮ ಪೇಪರ್ನಲ್ಲಿ, ನಮ್ಮ ಇಂಗ್ಲಿಷ್ ಪೇಪರ್ನಲ್ಲಿ ಪ್ರಶ್ನೆ ಜೊತೆ ಜೊತೆ ಉತ್ತರ ಕೂಡ ಇದ್ದಂತ ಕೆಲವಷ್ಟು ಪ್ರಶ್ನೆಗಳಿದ್ದಾವೆ. ಸೊ ಇಫ್ ಯು ಸಾಲ್ವ್ ದೋಸ್ ಕ್ವಶನ್ಸ್, if you write the correct answer which are there in our question paper, so definitely you will pass. You should not have any fear regarding English paper. So let me introduce our English paper. So ನಾನು ನಿಮಗೆ ನಮ್ಮ PU ಸೆಕೆಂಡ್ ಇಯರ್ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲು ಇಷ್ಟಪಡುತ್ತೇನೆ. ಸೊ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ದೇರ್ ವಿ ಹ್ಯಾವ್ ಪಾರ್ಟ್ 5 ಪಾರ್ಟ್ಸ್, 5 ಪಾರ್ಟ್ಗಳು. ಅವು ಯಾವ್ಯಾವಪ್ಪ ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ. ಈ ತರವಾಗಿ 5 ಪಾರ್ಟ್ಗಳು ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ. So we have 5 parts in our question paper. So first one is A, B, C, D and E. ಈ ತರ 5 ಪಾರ್ಟ್ಗಳು ಇದಾವೆ. ಸೊ ಲೆಟ್ ಮಿ ಟೆಲ್ ಯು ಸೆಪರೇಟ್ಲಿ ರಿಗಾರ್ಡಿಂಗ್ ದ ಪಾರ್ಟ್ಸ್. ಈ ಪಾರ್ಟ್ಸ್ ಬಗ್ಗೆ ಒಂದೊಂದಾಗಿ ಬಿಡಿಬಿಡಿಯಾಗಿ ನಾನು ನಿಮಗೆ ಹೇಳೋದು ಇಷ್ಟಪಡುತ್ತೇನೆ. ಸೊ ಪಾರ್ಟ್ ಎ, ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ ಎ ಇದೆ. ಆ ಪಾರ್ಟ್ ಎ ನಲ್ಲಿ ಮೇನ್ ಕ್ವಶನ್ ಅಂದ್ರೆ ಕ್ವಶನ್ 1, ಮೇನ್ ಕ್ವಶನ್ 1, ಅದರಲ್ಲಿ ಸಬ್ ಕ್ವಶನ್ ಎಷ್ಟಿದಾವಪ್ಪ ಅಂದ್ರೆ ಕ್ವಶನ್ ಪ್ರಶ್ನೆ 1 ರಿಂದ 13, ಫ್ರಮ್ ಕ್ವಶನ್ ನಂಬರ್ 1 to 13, ವಿಚ್ ಆರ್ ದೇರ್ ಇನ್ ಅವರ್ ಪಾರ್ಟ್ ಎ. ಪಾರ್ಟ್ ಎ ನಲ್ಲಿ ಮೇನ್ ಕ್ವಶನ್ 1ರಲ್ಲಿ ಪ್ರಶ್ನೆ 1 ರಿಂದ 13 ತನಕ ಅಂದ್ರೆ ಈ ಇಷ್ಟು ಪ್ರಶ್ನೆಗಳೆಲ್ಲ ಬರೋದು ನಮ್ಮ ಪಾರ್ಟ್ ಎ ನಲ್ಲಿ. ಸೊ ಈ ಪಾರ್ಟ್ ಎ ಅದಾದ ನಂತರ ಪಾರ್ಟ್ ಬಿ ಬರೋಣ ನಾವು. ಸೊ ಲೆಟ್ಸ್ ಕಮ್ ಟು ದ ಪಾರ್ಟ್ ಬಿ. ಇನ್ ಪಾರ್ಟ್ ಬಿ ವಿ ಹ್ಯಾವ್ ಮೇನ್ ಕ್ವಶನ್ 2, ಸೊ ವಿಚ್ ಕ್ಯಾರೀಸ್ ಕ್ವಶನ್ ನಂಬರ್ 14 to 17. ಪಾರ್ಟ್ 2 ನಲ್ಲಿ ಪಾರ್ಟ್ ಬಿ ನಲ್ಲಿ ಎರಡನೇ ಮುಖ್ಯ ಪ್ರಶ್ನೆ, ಅದರಲ್ಲಿ ಪ್ರಶ್ನೆ 14 ರಿಂದ 17 ಅಂಕಿ, ಸೀರಿಯಲ್ ನಂಬರ್ 14 ರಿಂದ 17 ಈ ಪ್ರಶ್ನೆಗಳು ಪಾರ್ಟ್ 2ರಲ್ಲಿ ಬರುತ್ತೆ. ಸಾರಿ, ಪಾರ್ಟ್ ಬಿ ನಲ್ಲಿ ಮೇನ್ ಕ್ವಶನ್ 2ರಲ್ಲಿ ಬರುತ್ತೆ. ಅದಾದ ನಂತರ ಮೂರನೇ ಮೇನ್ ಕ್ವಶನ್ ಅದು ಪಾರ್ಟ್ 18 ರಿಂದ 23 ತನಕ ಆ ಒಂದು ಪ್ರಶ್ನೆ ಇರ್ತವೆ. ಸೊ ಇನ್ ಪಾರ್ಟ್ ಬಿ ವಿ ಹ್ಯಾವ್ ಮೇನ್ ಕ್ವಶನ್ 3. ಸೊ ಇನ್ ದ್ಯಾಟ್ ಕ್ವಶನ್ 18 to 23, ಪ್ರಶ್ನೆ 18 ರಿಂದ 23 ತನಕವರೆಗೆ ಈ ಪಾರ್ಟ್ ಬಿ ನಲ್ಲಿ ಮೇನ್ ಕ್ವಶನ್ 3 ನಲ್ಲಿ ಇರ್ತವೆ. ಸೊ ಅದಾದ ನಂತರ ಪಾರ್ಟ್ ಬಿ ನಲ್ಲಿ ಪ್ರಶ್ನೆ ಮೇನ್ ಕ್ವಶನ್ 4. ಇನ್ ಪಾರ್ಟ್ ಬಿ ವಿ ಹ್ಯಾವ್ ಮೇನ್ ಕ್ವಶನ್ 4. ಸೊ ಆ ಮೇನ್ ಕ್ವಶನ್ 4 ನಲ್ಲಿ ಕ್ವಶನ್ ನಂಬರ್ 24 ಇಂದ ಕ್ವಶನ್ ನಂಬರ್ 29 ವರೆಗೆ ಆ ಒಂದು ಪ್ರಶ್ನೆಗಳನ್ನು ಬರ್ತವೆ. ಸೊ ನೆಕ್ಸ್ಟ್ ವಿ ಕಮ್ ಟು ದ ಪಾರ್ಟ್ ಸಿ. ಇಲ್ಲಿಗೆ ಪಾರ್ಟ್ ಬಿ ಮುಗೀತು. ಅಂದ್ರೆ ಪ್ರಶ್ನೆ 29 ಅಂದ್ರೆ 14 ರಿಂದ
ಪ್ರಶ್ನೆ ನಂಬರ್ ಕ್ವಶನ್ ನಂಬರ್ 14 ಟು ಕ್ವಶನ್ ನಂಬರ್ 29 ವರೆಗೆ ಬರುವಂತ ಎಲ್ಲಾ ಪ್ರಶ್ನೆಗಳು ಪಾರ್ಟ್ ಬಿ ನಲ್ಲಿ ಬರುತ್ತೆ. ದ ಕ್ವಶನ್ ವಿಚ್ ಫಾಲ್ಸ್ ಫ್ರಮ್ ಕ್ವಶನ್ ನಂಬರ್ 14 ಟು 29 ಆರ್ ಫ್ರಮ್ ಪಾರ್ಟ್ ಬಿ. ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪೇಪರ್, ಡೆಫಿನೆಟ್ಲಿ ಯು ವಿಲ್ ಪಾಸ್, because every question paper, unless you don't understand the question paper, so your mind will be blank. ಯಾಕಂದ್ರೆ ನಾವು ಬರೆಯೋದು ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ನಮ್ಮ ಎಕ್ಸಾಮ್ ಸಿಸ್ಟಮ್ ಇದಾವೆ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಹ್ಯಾವ್ ದ ನಾಲೆಜ್ ಆಫ್ ಕ್ವಶನ್ ಪೇಪರ್. ನಿಮಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇರಬೇಕು. ಪ್ರಶ್ನೆ ಪತ್ರಿಕೆ ಬಗ್ಗೆ ಮಾಹಿತಿ ಇಲ್ಲದೆ ಹೋದರೆ ಹೇಗಾಗತ್ತಪ್ಪ ಅಂದ್ರ ಯು ಆರ್ ಎಂಟ್ರಿಂಗ್ ದ ಬ್ಯಾಟಲ್ ಫೀಲ್ಡ್ ವಿತೌಟ್ ಎನಿ ರಿಹರ್ಸಲ್ ಆರ್ ವಿತೌಟ್ ಎನಿ ಪ್ರಾಕ್ಟೀಸ್. ಯಾವುದೇ ಪ್ರಾಕ್ಟೀಸ್ ಇರ್ಲಾರ್ದೆ ನೀವು ಒಂದು ಯುದ್ಧ ಭೂಮಿಗೆ ಹೋದಂಗ ಆಗ್ತವ, ಅಥವಾ ಯಾವುದೇ ವೆಪನ್ಸ್ ಇರ್ಲಾರ್ದೆ ನೀವು ಯುದ್ಧ ಭೂಮಿಗೆ ಹೋದಂಗಾಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಐ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ ಸಿ. ಮೂರನೇ ಪಾರ್ಟ್ ಸಿ ಪಾರ್ಟ್. ಈ ಸಿ ಪಾರ್ಟ್ ನಲ್ಲಿ ಕ್ವಶನ್ ನಂಬರ್ ಮೇನ್ ಕ್ವಶನ್ 5, ಅದರಲ್ಲಿ ಕ್ವಶನ್ ನಂಬರ್ 30 ಬರುತ್ತೆ. ಕ್ವಶನ್ ನಂಬರ್ 30, ಆ ಕ್ವಶನ್ ನಂಬರ್ 30ರಲ್ಲಿ ದಟ್ ಈಸ್ ದ ಪ್ಯಾಸೇಜ್ ಎ ಟು ಐ ವಿಚ್ ಕ್ಯಾರೀಸ್ 9 ಮಾರ್ಕ್ಸ್. ಈ ಎ ದಿಂದ ಐ ವರೆಗೆ ಏನು ಬರುತ್ತೆ ಅಲ್ಲ, ಆ ಒಂದು ಪ್ರಶ್ನೆಗಳು ಪ್ಯಾಸೇಜ್ ನಲ್ಲಿ ಬರುತ್ತೆ. So all these questions carries 1 mark. You know that passage is a question where we have the answer. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಯಾಸೇಜ್ ಒಂದು ಕ್ವಶನ್ ಇದೆ, ಅದರಲ್ಲಿ ನಾವು ಆನ್ಸರ್ ಕೂಡ ಇದೆ. ಸೊ ಅಂತ ಒಂದು ನಾವು ಪ್ರಶ್ನೆ ಅದು ಇರೋದು ಪಾರ್ಟ್ ಸಿ ನಲ್ಲಿ ಒಂದೇ ಮಾತ್ರ. ಸೊ ನೆಕ್ಸ್ಟ್ ವೆನ್ ವಿ ಕಮ್ ಟು ದ ಪಾರ್ಟ್ ಡಿ, ಈ ಪಾರ್ಟ್ ಸಿ ಅದರಲ್ಲಿ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ಇರೋದು ಪಾರ್ಟ್ ಸಿ ನಲ್ಲಿ, ದಟ್ ಈಸ್ ಪ್ಯಾಸೇಜ್. ಸೊ ಅದಾದ ನಂತರ ನೆಕ್ಸ್ಟ್ ಕಮ್ ಟು ಪಾರ್ಟ್ ಡಿ. ಪಾರ್ಟ್ ಡಿ ನಲ್ಲಿ ಬರೋಣ ನಾವು. ಈ ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 6 ಬರುತ್ತೆ. ಕ್ವಶನ್ ನಂಬರ್ 6 ನಲ್ಲಿ ಕ್ವಶನ್ ನಂಬರ್ 31. ಕ್ವಶನ್ ನಂಬರ್ 31 ಅದು ಯಾವ್ದಾಗಿರುತ್ತಪ್ಪ ಅಂದ್ರೆ ಎ ಅಂಡ್ ಬಿ, ಎ ಆರ್ ಬಿ. ಈ ಕ್ವಶನ್ ನಂಬರ್ 31 ನಲ್ಲಿ ನೀವು ಉತ್ತರ ಎ ಕರೆ ಮಾಡಬಹುದು ಅಥವಾ ಬಿ. ದಟ್ ಮೀನ್ಸ್ ದೇರ್ ಈಸ್ ಅನ್ ಆಪ್ಷನ್. ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಎಗಾದ್ರೂ ಉತ್ತರ ಬರೀರಿ ಅಥವಾ ಬಿಗಾದ್ರೂ ಉತ್ತರ ಬರೀರಿ. ಎನಿ ಒನ್ ಯು ಹ್ಯಾವ್ ಟು ಸೆಲೆಕ್ಟ್. ಸೊ ದ ಸೇಮ್ ಥಿಂಗ್ ಇನ್ ಕ್ವಶನ್ ನಂಬರ್ 32 ಆಲ್ಸೋ. ಪ್ರಶ್ನೆ 32ನಲ್ಲಿ ನಿಮ್ಗ ಅದು ಸೇಮ್ ಥಿಂಗ್ ಇದೆ. ಎ ಬಿಟ್ಟಿದೆ, ಎ ಆದ್ರೂ ಉತ್ತರ ಮಾಡ್ಬೋದು ಅಥವಾ ಬಿಗಾದ್ರೂ ನೀವು ಉತ್ತರ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 33 ಬರೋಣ. ಇದು ನೋಟ್ ಮೇಕಿಂಗ್ ಇದೆ. ಸೊ ಒನ್ಸ್ ಅಗೇನ್ ದಿಸ್ ನೋಟ್ ಮೇಕಿಂಗ್ ವಿ ಹ್ಯಾವ್ ಕ್ವಶನ್ ಅಲಾಂಗ್ ವಿತ್ ಆನ್ಸರ್. ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಇಂಗ್ಲಿಷ್ ನಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಇರೋದು ಒಂದೇ ಒಂದು ಸಬ್ಜೆಕ್ಟ್, ಅದು ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ಮಾತ್ರ. ಸೊ ಆ ಒಂದು ಕಾರಣಕ್ಕಾಗಿ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ಯಾರು ಭಯಭೀತರಾಗಬೇಡ್ರಿ. ಇಂಗ್ಲಿಷ್ ಅಂದ್ರೆ ಕಬ್ಬಿಣದ ಕಡಲೆ ಅಂತ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಇಂಗ್ಲಿಷ್ ಇಸ್ ಅ ವೆರಿ ಈಸಿ ಸಬ್ಜೆಕ್ಟ್ ಟು ಪಾಸ್. ಅಂಡ್ ಈವನ್ ಇಫ್ ಯು ವರ್ಕ್ some more days on this, you will score more than 60-70. So very easy. This time question paper is also very easy. Okay, so next part D ನಲ್ಲಿ question paper 33, that is on note making ಇದೆ. ಅದಾದ ನಂತರ question number 34. ಸೊ ಈ ಪ್ರಶ್ನೆ ಪತ್ರಿಕೆ 34 ಯಾವ್ದಿದೆಯಪ್ಪ ಅಂದ್ರ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. That usually we call it as direct indirect speech. ಇದಕ್ಕೆ ನಾವ್ ಏನಂತೇವಪ್ಪ ಅಂದ್ರ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಸೊ ಅದಾದ ನಂತರ
ಕ್ವಶನ್ ನಂಬರ್ 35 ಪ್ರಶ್ನೆ 35. ಈ ಪ್ರಶ್ನೆ 35 ಏನಿದೆಯಪ್ಪ ಅಂದ್ರ ಇದು ಡೈಲಾಗ್ ರೈಟಿಂಗ್ ಇದೆ. ಸೊ ಡೈಲಾಗ್ ರೈಟಿಂಗ್ ಈಸ್ ಆಲ್ಸೋ ವೆರಿ ಈಸಿ. ಜಸ್ಟ್ ಯು ಹ್ಯಾವ್ ಟು ಹ್ಯಾವ್ ದ ಬೇಸಿಕ್ ನಾಲೆಡ್ಜ್. ಸೊ ಅಲ್ಲಿ ನಿಮ್ಗೆ ಏನಿರುತ್ತೆ, ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಬ್ಬರು ಟೀಚರ್ಗೆ ಏನ್ ಹಾಕ್ತೀರಿ, ವಿಶ್ ಏನ್ ಹಾಕ್ತೀರಿ, ಗುಡ್ ಮಾರ್ನಿಂಗ್ ಸರ್, ಶುಭೋದಯ ಸರ್, ಹೌದಾ? ಅಥವಾ ನೀವು ನಿಮ್ ಸ್ನೇಹಿತರಿಗೆ ಭೇಟಿ ಆಗಿ ಹೋಗೋ ಮುಂದೆ ಅಥವಾ ಯಾರೋ ನಿಮ್ಗೆ ಹೆಲ್ಪ್ ಮಾಡಿದ್ರಂದ್ರೆ ಅವ್ರಿಗೆ ಏನ್ ಹೇಳ್ತೀರಿ, ಥ್ಯಾಂಕ್ ಯು ಅಂತ ಹೇಳ್ತೀರಿ. ಸೊ ಈ ಒಂದು ಮಿನಿಮಮ್ ನಾಲೆಜ್ ಆಫ್ ಇಂಗ್ಲಿಷ್ ಇದ್ರೆ ಸಾಕು, ಈ ಕ್ವಶನ್ ನಂಬರ್ 35 ಡೈಲಾಗ್ ರೈಟಿಂಗ್ ಸರಳಾಗಿ ಬರಿಬಹುದು. ಯಾವುದೇ ಒಂದು ತೊಂದರೆ ಇರಲಾರ್ದೆ, ಯಾವುದೇ ಒಂದು ಕಠಿಣ ಅಂದ್ರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಂಡ್ ನೀವು ಯಾವುದೇ ತರದ್ದು ನಾನು ಹೆಂಗ್ ಬರೀಲಪ್ಪ, ಏನ್ ಬರೀಲಪ್ಪ, ಇದು ಡೈಲಾಗ್ ರೈಟಿಂಗು ಅನ್ನೋದೊಂದು ದಿಸ್ ಇಸ್ ಅ ಟಫ್ ಟಾಪಿಕ್ ಅನ್ನೋದು ಇಲ್ಲೇ ಇಲ್ಲ. ನಿಮಗೆ ಬೇಸಿಕ್ ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ಈ ಗುಡ್ ಮಾರ್ನಿಂಗ್ ಅನ್ನೋ ಪದ ಗೊತ್ತಿದೆ, ಥ್ಯಾಂಕ್ ಯು ಅನ್ನೋ ಪದ ಗೊತ್ತಿದೆ, ವೇರ್ ಇಸ್ ದ ಟೆಂಪಲ್ ಅನ್ನೋ ಪದ ಗೊತ್ತಿದೆ. ಒಂದು ಮಿನಿಮಮ್ ನಾಲೆಜ್ ಇದ್ರೆ ಮಾತ್ರ ನೀವು ಏನ್ ಮಾಡ್ಬೋದು, ಪ್ರಶ್ನೆ 35 ದಟ್ ಈಸ್ ಡೈಲಾಗ್ ರೈಟಿಂಗ್, ಯು ಹ್ಯಾವ್ ಟು ಆನ್ಸರ್ ಇಟ್ ಈಸಿಲಿ. ಸೊ ಇಷ್ಟೇ ಇದೆ, ಮಾತ್ರ ಬಹಳ ಕಠಿಣವಾದಂತ ಪದಗಳು ಇಲ್ಲ. ಸೊ ಅಂಡ್ ಯು ನೀಡ್ ನಾಟ್ ಟು ರೈಟ್ ದ ಡಿಫಿಕಲ್ಟ್ ವರ್ಡ್ಸ್, ಇಟ್ಸ್ ವೆರಿ ಈಸಿ. ದಟ್ ಈಸ್ ಕ್ವಶನ್ ನಂಬರ್ 35. ಅದಾದ ನಂತರ ಲೆಟ್ಸ್ ಗೋ ಟು ದ ಪಾರ್ಟ್ ಇ. ಪಾರ್ಟ್ ಇ ಏನಿದೆ, ಲೆಟರ್ ರೈಟಿಂಗ್ ಇದೆ ಅಥವಾ ಸ್ಪೀಚ್ ರೈಟಿಂಗ್ ಇದೆ. ಸೊ ವಾಟ್ ಐ ಫೀಲ್ ಈಸ್ ಲೆಟರ್ ರೈಟಿಂಗ್ ಈಸ್ ವೆರಿ ಈಸಿ. ಸ್ಪೀಚ್ ರೈಟಿಂಗ್ ಕಿನ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದು ಪತ್ರ ಬರೆಯೋದು ಬಹಳ ಸರಳ. ಲೆಟರ್ ರೈಟಿಂಗ್ ಈಸ್ ವೆರಿ ಈಸಿ. ಯಾಕಂದ್ರೆ ಒಂದ್ ಕಡೆ ಫ್ರಮ್ ಟು, ಅದಾದ ನಂತರ ಅಡ್ರೆಸ್, ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ನೆಕ್ಸ್ಟ್ ಥ್ಯಾಂಕಿಂಗ್ ಯು. ಇಷ್ಟು ಬರೆದು ಬಿಟ್ರಿ ಅಂದ್ರ ದೇರ್ ಯು ವಿಲ್ ಸ್ಕೋರ್ 5 marks. 5 marks 3 to 4 marks definitely work. So this is about the question paper. So next I go to the questions which have the answers in our question paper. ಸೊ ನೆಕ್ಸ್ಟ್ ಪಾರ್ಟಿಗೆ ನಾನು ಯಾವ್ದು ಹೋಗ್ತೀನಪ್ಪ ಅಂದ್ರೆ, ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರ ಇರುವಂತ ಕೆಲವಷ್ಟು ಪ್ರಶ್ನೆಗಳದಾವ. ಸೊ ಆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದ್ರಿ, ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಬರೆದ್ರಿ, ಉತ್ತರ ಬರೆದ್ರಿ ಅಂದ್ರ ಡೆಫಿನೆಟ್ಲಿ ಯು ವಿಲ್ ಪಾಸ್. ನಮಗ್ ಪಾಸ್ ಆಗ್ಲಿಕ್ಕೆ ಎಷ್ಟು ಬೇಕು, 28 ಮಾರ್ಕ್ಸ್ ಬೇಕು, ಹೌದಾ? ಈ 28 ಮಾರ್ಕ್ಸ್ ನಿಮಗೇನಾಗುತ್ತೆಪ್ಪ ಅಂದ್ರ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ, ಸಮ್ ಕ್ವಶನ್ಸ್ ಆರ್ ದೇರ್ ವಿತ್ ಆನ್ಸರ್ಸ್. ಕೆಲವಷ್ಟು ಪ್ರಶ್ನೆಗಳು ಉತ್ತರ ಜೊತೆನೇ ಇದಾವೆ. ಸೊ ಅಂತ ಒಂದು ಪ್ರಶ್ನೆಗಳು ನೀವು ಉತ್ತರ ಬರೆದ್ರೆ ಅಂದ್ರ ಡೆಫಿನೆಟ್ಲಿ ಫೇಲ್ ಆಗುವ ಒಂದು ಮಾತೇ ಇಲ್ಲ. ನಾನು ಅದಕ್ಕೆ ಮೊದಲೇ ಫಸ್ಟಿಗೆ ಹೇಳ್ಬಿಟ್ಟಿನಿ, ಇಂಗ್ಲಿಷ್ ನಲ್ಲಿ ಫೇಲ್ ಆಗೋದು ಮಾತೇ ಬೇಡ, ಭಯನೇ ಬೇಡ, ಅದು ನಿಮ್ ತಲೆಯಲ್ಲಿ ತರುಣೂ ಬೇಡ್ರಿ. ವಿದ್ಯಾರ್ಥಿಗಳೇ, ನಿಮ್ ತಲೆಯಲ್ಲಿ ಆ ಇಂಗ್ಲಿಷ್ ಫೇಲ್ ಆಗ್ತೀನೋ ನಾವು ತರುಣೂ ಬೇಡ್ರಿ. ಯಾಕಂದ್ರೆ ಇಂಗ್ಲಿಷ್ ಪೇಪರ್ ಇಸ್ ಸೋ ಈಸಿ, so that you can score minimum marks, that to passing marks. ಪಾಸ್ ಆಗಷ್ಟು ಪ್ರಶ್ನೆಗಳು ನಮ್ಮ ಇಂಗ್ಲಿಷ್ ಪೇಪರ್ ನಲ್ಲಿ ಇದಾವೆ. ಅವು ಯಾವಪ್ಪ ಅಂದ್ರೆ, ಆ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಓದಿದ್ರೆ ಅಂದ್ರೆ, ಆ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು 28ರಿಂದ 30 ಮಾರ್ಕ್ಸ್ ತಗೊಂಡು ಆರಾಮಾಗಿ ಪಾಸ್ ಆಗಿ ಹೊರಗೆ ಬರ್ತೀರಿ. ಸೊ ಆ ಒಂದು ದಿಟ್ಟಿನಲ್ಲಿ, ಆ ಒಂದು ಉದ್ದೇಶದಿಂದ ನಿಮ್ಮ ಏನ್ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ನಲ್ಲಿ ಫೇಲ್ ಆಗುವ ಒಂದು ಭಯನೇ ಬೇಡ. ಇಂಗ್ಲಿಷ್ ಆಲ್ರೆಡಿ ಎಲ್ಲರೂ ಪಾಸ್ ಆಗಿರ ಅಂತ ಹೇಳಿ ತಿಳ್ಕೊರಿ. ನಾನು ನೆಕ್ಸ್ಟ್ ಐ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ದ ಕ್ವಶನ್ ವಿಚ್ ಕ್ಯಾರೀಸ್ ದ question which carries the answers in our question paper.
ನಮ್ಮ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಇರುವಂತ ಪ್ರಶ್ನೆಗಳು ಯಾವ್ಯಾವು, ಅದು ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತಿಳಿಸಿಕೊಡ್ತೀನಿ. ಸೊ ಆದ ಕಾರಣ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಆಲ್ರೆಡಿ ನಮ್ಮ ಇಲಾಖೆಯವರು ವೆಬ್ಸೈಟ್ ನಲ್ಲಿ ಮೂರು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ ಯು ಪ್ರಿಪೇರ್ ಅಲ್ಲ ಅಕಾರ್ಡಿಂಗ್ ದಟ್ ಕ್ವಶನ್ ಪೇಪರ್. ಈ ಮೂರು ಏನ್ ಪ್ರಶ್ನೆ ಪತ್ರಿಕೆ ಕೊಟ್ಟಿದಾರಲ್ಲ, ಇದ್ರ ಪ್ರಕಾರ ನೀವೇನ್ ಮಾಡ್ರಿ ವಿದ್ಯಾರ್ಥಿಗಳು, ನೀವೇನ್ ಮಾಡ್ಬೇಕು, ಇದು ತಯಾರಿ ಮಾಡ್ಕೊಬೇಕು. ಸೊ ಈ ಮೂರು ಪ್ರಶ್ನೆ ಪತ್ರಿಕೆಗಳು ತಯಾರು ಮಾಡ್ಕೊಂಡ್ರಂದ್ರ ಡೆಫಿನೆಟ್ಲಿ ವಿಲ್ ಪಾಸ್. ಸೊ ದಿಸ್ ಇಸ್ ವೆರಿ ಈಸಿ. ಸ್ಟಿಲ್ ವಿ ಹ್ಯಾವ್ ಟೈಮ್. ಇನ್ನು ನಮಗೆ ಸಮಯ ಇದೆ. Okay, so now I move to the along with answers. ಪಾರ್ಟ್ ಏನಲ್ಲಿ ಮೇನ್ ಕ್ವಶನ್ 1, ಅದರಲ್ಲಿ ಎಷ್ಟು ಪ್ರಶ್ನೆ ಇದಾವಪ್ಪ ಅಂದ್ರೆ ನಿಮಗೆ 10 ಪ್ರಶ್ನೆ. ಸೊ ದೇರ್ ಆರ್ 10 ಕ್ವಶನ್ಸ್ ವಿಚ್ ಕ್ಯಾರೀಸ್ 1 marks and with answer. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಪ್ರಶ್ನೆ ಪತ್ರಿಕೆ ನೋಡಿದಾಗ ಪಾರ್ಟ್ ಎ ನಲ್ಲಿ ಮೇನ್ ಕ್ವಶನ್ 1 ಇದೆ. ಮೇನ್ ಕ್ವಶನ್ 1ರಲ್ಲಿ ಏನಿದೆಪ್ಪ ಅಂದ್ರೆ ನಿಮಗೆ 10 ಪ್ರಶ್ನೆಗಳು ಯಾವಪ್ಪ ಅಂದ್ರೆ ಅವು ಆಬ್ಜೆಕ್ಟಿವ್ ಟೈಪ್, MCQ ಅಂತಿದಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅಂದ್ರೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಉತ್ತರ. ಸೊ ಅದರಲ್ಲಿ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್, ಯು ಹ್ಯಾವ್ ಟು ಆನ್ಸರ್ ದಟ್ ಒನ್. ಆಮೇಲೆ ವಿದ್ಯಾರ್ಥಿಗಳೇ, ಆನ್ಸರ್ ಪೇಪರ್ ನಲ್ಲಿ ಬರೆಯೋ ಟೈಮಿಗ ಬರೀ ABC ಅಂತ ಹೇಳಿ ಬರಿಬೇಡ್ರಿ, ಕರೆಕ್ಟ್ ಆನ್ಸರ್ ಬರೆದು ಬಿಡ್ರಿ. ಈ ಫಾರ್ ಎಕ್ಸಾಂಪಲ್, ಈಗ ದ ಪೋಯಮ್ ಆನ್ ಚಿಲ್ಡ್ರನ್ ದ ವರ್ಡ್ ಆರೋ ರೆಫರ್ಸ್ ಟು ಪೇರೆಂಟ್ಸ್, ಮದರ್, ವುಮೆನ್, ಚಿಲ್ಡ್ರನ್. ಇಲ್ಲಿ ಆರೋ ಮತ್ತು ಬೋ. ಆರೋಸ್ ಆರ್ ರೆಫರ್ ಟು ದ ಚಿಲ್ಡ್ರನ್, ಬೋ ಅಂದ್ರೆ ಪೇರೆಂಟ್ಸ್, ಆರೋಸ್ ಅಂದ್ರೆ ಚಿಲ್ಡ್ರನ್. ಸೊ ಈ ಆರೋಸ್ ಈ ತರ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಉತ್ತರ ಡಿ ಆಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಉತ್ತರ ಡಿ ಆಗುತ್ತೆ. ಬರೀ ಡಿ ಅಂತ ಹೇಳಿ ಬರಿಬೇಡ್ರಿ, ರೈಟ್ ದ ಆನ್ಸರ್ ಚಿಲ್ಡ್ರನ್ ಅಂತ ಹೇಳಿ ಬರೀರಿ. ಸೊ ಈ ತರ ಬರ್ದಾಗ ಏನಾಗುತ್ತೆಪ್ಪ ಅಂದ್ರ ಮಾರ್ಕ್ಸ್ ಕೊಡೋರಿಗೂ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಮಾರ್ಕ್ಸ್ ಬರುತ್ತೆ. ಆಮೇಲೆ ನಿಮ್ಗ ಚಿಲ್ಡ್ರನ್ ಸ್ಪೆಲ್ಲಿಂಗು ಬರ್ತಿದ್ದಿಲ್ಲ ಅಂದ್ರ ಯು ಹ್ಯಾವ್ ಟು ಕಾಪಿ ಫ್ರಮ್ ದಿಸ್ ಕ್ವಶನ್ ಪೇಪರ್. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ, ಆ ಚಿಲ್ಡ್ರನ್ ಅನ್ನೋ ಪದ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ, ಹೌದಾ? ಆ ಪದ ಕರೆಕ್ಟ್ ಬರ್ದು ಬಿಟ್ರೆ ಅಂದ್ರ ಸೊ ದೇರ್ ಯು ಸ್ಕೋರ್ ಮಾರ್ಕ್ಸ್. ಓಕೆ, ಸೊ ನಾನು ನಲ್ಲಿ ಫಸ್ಟ್ ಕ್ವಶನ್ ವಿಚ್ ಕ್ಯಾರೀಸ್ 10 marks, those questions are MCQs. MCQs ಅಂದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಇವು ಎಷ್ಟು ಮಾರ್ಕ್ಸ್ ಇದಾವಪ್ಪ ಅಂದ್ರೆ ಇವು 10 marks. ದೇ ಆರ್ 10 marks, 10 marks. ಸೊ ವಿತ್ ಆನ್ಸರ್ ವಿದ್ಯಾರ್ಥಿಗಳೇ, ಈ 10 marks ಏನದವಲ್ಲ ವಿತ್ ಆನ್ಸರ್. ಸೊ ನೆಕ್ಸ್ಟ್ ಗೋ ಟು ದ ಕ್ವಶನ್ ನಂಬರ್ 11. ಈ ಪಾರ್ಟ್ ಏನಲ್ಲಿ ಕ್ವಶನ್ ನಂಬರ್ 11 ಪ್ಯಾಸಿವ್ ಫಾರ್ಮ್ ಇದೆ. ಸೊ ದಿಸ್ ಇಸ್ ಫಾರ್ 3 marks. ಪ್ಯಾಸಿವ್ ಫಾರ್ಮ್ ಇದೆ. ಪ್ಯಾಸಿವ್ ಫಾರ್ಮ್ ಎಷ್ಟು ಮಾರ್ಕ್ಸ್ ಇದೆ? ದಿಸ್ ಇಸ್ ಫಾರ್ 3 marks. ಈ 3 marks ಸಲುವಾಗಿ ಪ್ಯಾಸಿವ್ ಫಾರ್ಮ್. ಇಲ್ಲಿ ನೋಡಿ, ಸ್ಪೀಡಿಂಗ್ ಲಾರಿ ಹಿಟ್ ಅ ಕಾರ್ yesterday on the highway. The lorry driver dash bracket arrest by the police. ಸೊ ಅರೆಸ್ಟ್ ಬೈ ದ ಪೊಲೀಸ್. ಇದು ಏನಾಗ್ತಾ ಇದೆಪ್ಪ ಅಂದ್ರೆ ನೀವು ಅರೆಸ್ಟ್ ಇದ್ದಿದ್ದು ಯು ಹ್ಯಾವ್ ಟು ರೈಟ್ ಇನ್ ಅ ಪಾಸ್ಟ್ ಫಾರ್ಮ್, ಪ್ರೆಸೆಂಟ್, ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್. ಸೊ ಈ ಪಾಸ್ಟ್ ಫಾರ್ಮ್ ನಲ್ಲಿ ಬರೀಬೇಕು, ದ ಲಾರಿ ಡ್ರೈವರ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಸೊ ಈ ತರ ನೀವು ಮಾಡಿದ್ರೆ ಅಂದ್ರ ನಿಮಗೇನಾಗ್ತದೆ, ಒನ್ಸ್ ಅಗೇನ್ ಯು ಹ್ಯಾವ್ 3 marks in your question paper. This is minimum knowledge of grammar. Grammar the ಒಂದು minimum knowledge test. We are testing your minimum knowledge of grammar. Minimum knowledge, ನಿಮ್ grammar the minimum knowledge. So ಇದಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ. Fill in the blanks by choosing the appropriate expressions given in the brackets. ಸೊ ಅದು 10, ಇದು 3, ಎಷ್ಟಾಯ್ತು? 13 marks. ಇಲ್ಲಿ ಪ್ರಶ್ನೆ 12ನೇದು
ಇಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂದ್ರ ಯು ಹ್ಯಾವ್ ಟು ರೈಟ್ ದ ಕರೆಕ್ಟ್ ಎಕ್ಸ್ಪ್ರೆಷನ್ಸ್. ಈ ಕರೆಕ್ಟ್ ಎಕ್ಸ್ಪ್ರೆಷನ್ ಸಲುವಾಗಿ ಎಷ್ಟು ಮಾರ್ಕ್ಸ್? ಯು ಹ್ಯಾವ್ 2 ಮಾರ್ಕ್ಸ್. ಈ 2 ಮಾರ್ಕ್ಸ್ ನೀವು ಕರೆಕ್ಟ್ ಎಕ್ಸ್ಪ್ರೆಷನ್ ಸಲುವಾಗಿ ಬರೆದ್ರಿ ಅಂದ್ರ ಒನ್ಸ್ ಅಗೇನ್, ಸೊ ದ ಆನ್ಸರ್ ಇಸ್ ಇನ್ ಯುವರ್ ಕ್ವಶನ್ ಪೇಪರ್ ದಟ್ ಇಸ್ ಇನ್ ಬ್ರಾಕೆಟ್. ಸೊ ಯು ಹ್ಯಾವ್ ಟು ಫೈಂಡ್ ದ ಕರೆಕ್ಟ್ ಆನ್ಸರ್ ಅಂಡ್ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಆನ್ಸರ್ ಪೇಪರ್. ಯಾವ್ದು ಕರೆಕ್ಟ್ ಆನ್ಸರ್ ಇದೆ, ಯಾವ್ದು ಕರೆಕ್ಟ್ ಉತ್ತರ ಇದೆನೋ ಆ ಉತ್ತರ ಮಾತ್ರ ನೀವು ಆನ್ಸರ್ ಪೇಪರ್ ನಲ್ಲಿ ಬರಿಬೇಕು. ಸೊ ಅವಾಗ ಬರ್ದಾಗ ಎಷ್ಟು ಮಾರ್ಕ್ಸ್ ಹೌ ಮೆನಿ ಮಾರ್ಕ್ಸ್? ಎಷ್ಟು ಮಾರ್ಕ್ಸ್ ಹೇಳಿ ನೋಡೋಣ? 2 ಮಾರ್ಕ್ಸ್. ಹೌದಾ? ಈ 2 ಮಾರ್ಕ್ಸ್ ಅಂದ್ರೆ ಎಷ್ಟಾಗುತ್ತೆ? ಸೊ ಅದು 10, ಒಂದು ಪ್ಯಾಸಿವ್ ಫಾರ್ಮ್ 3 13. ಅದಾದ ನಂತರ 2 ಮಾರ್ಕ್ಸ್ ಯಾವುದು? appropriate expression. So which is there in your question paper along with answer. ಸೊ ಆಮೇಲೆ ವಿದ್ಯಾರ್ಥಿಗಳೇ, ಈ ಉತ್ತರ ಬರೆಯೋ ಟೈಮಿಗೆ ಸಂಪೂರ್ಣವಾಗಿ ಬರಿಬೇಕು. ಸೊ ಯು ಹ್ಯಾವ್ ಟು ರೈಟ್ ದ ಹೋಲ್ ಪ್ಯಾರಾಗ್ರಾಫ್. ಈ ಪೂರ ಪ್ಯಾರಾಗ್ರಾಫ್ ಬರೆದು ಎಲ್ಲಿ ಕರೆಕ್ಟ್ ಆನ್ಸರ್ ಇದೆ ಅಲ್ಲಿ ಡ್ಯಾಶ್ ಹಾಕಿ ಕರೆಕ್ಟ್ ಆನ್ಸರ್ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿದ್ರಿಂದ ಏನಾಗ್ತಪ್ಪ ಅಂದ್ರ ಇಟ್ ವಿಲ್ ಬಿ ಅ ಕಂಪ್ಲೀಟ್ ಆನ್ಸರ್. ಇದು ಕಂಪ್ಲೀಟ್ ಆನ್ಸರ್ ಆಗಿರುತ್ತೆ. ಸೊ ಅದಾದ ನಂತರ ಎಷ್ಟಾಯ್ತು? 10 1 3 13 ಪ್ಲಸ್ 2 15 ಪ್ರಶ್ನೆಗಳು, ಸಾರಿ 15 ಮಾರ್ಕ್ಸ್ ಪ್ರಶ್ನೆಗಳು ನಿಮ್ಗೇನದವ ವಿತ್ ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂಡ್ ಮ್ಯಾಚ್ ದ ಪ್ರೊನೌನ್ ಫಾರ್ಮ್. ಎ ಮತ್ತು ಬಿ ಪ್ರೊನೌನ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ದಿಸ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 5 ಮಾರ್ಕ್ಸ್. ಈ ನೌನ್ ಪ್ರೊನೌನ್ ಬಗ್ಗೆ ನಿಮಗೆ ಮಿನಿಮಮ್ ಬೇಸಿಕ್ ನಾಲೆಜ್. ಇದನ್ನು ಯಾವುದೇ ನಮ್ಮ ಇಂಗ್ಲಿಷ್ ಕ್ವಶನ್ ಪೇಪರ್ ನಲ್ಲಿ ವಿ ಆರ್ ನಾಟ್ ಟೆಸ್ಟಿಂಗ್ ಯುವರ್ ಹೈ ಲೆವೆಲ್ ಗ್ರಾಮರ್. ಸೊ ಜಸ್ಟ್ ವಿ ಆರ್ ಟೆಸ್ಟಿಂಗ್ ಯುವರ್ ಬೇಸಿಕ್ ನಾಲೆಜ್ ಆಫ್ ಗ್ರಾಮರ್. ನಿಮ್ಮ ಬೇಸಿಕ್ ನಾಲೆಜ್ ಗ್ರಾಮರ್ ಮಿನಿಮಮ್ ನಾಲೆಜ್ ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಈ ಪ್ರಶ್ನೆ ಬಂದಾಗ ನೌನ್ ಮತ್ತು ಪ್ರೊನೌನ್. ನೋಡಿ, ನೌನ್ ಅಂದ್ರೆ ಏನು? ನಾಮಪದ. ಪ್ರೊನೌನ್ ಅಂದ್ರೆ ಏನು? ಸರ್ವನಾಮ. ನೌನ್ ಯಾರಿಗಂತೀವಿ? ದ ನೇಮಿಂಗ್ ವರ್ಡ್ಸ್ ವಿ ಕಾಲ್ ಇಟ್ ಆಸ್ ಅ ನೌನ್. ಅಂದ್ರೆ ಹೆಸರು ಬರುವಂತ ಪದಗಳಿಗೆ ನಾವು ಏನಂತೇವೆ? ಫಾರ್ ಎಕ್ಸಾಂಪಲ್ ಪ್ಲೇಸ್, ನೇಮ್ ಆಫ್ ಅ ಪ್ಲೇಸ್ ಗುಲ್ಬರ್ಗಾ, ನೇಮ್ ಆಫ್ ಎ ಥಿಂಗ್ ಬೋರ್ಡ್, ನೇಮ್ ಆಫ್ ಅ ವೆಜಿಟೇಬಲ್ ಸ್ಪಿನಾಚ್. ಹೌದಾ? ನೇಮ್ ಆಫ್ ಎ ಫ್ರೂಟ್ ಗ್ರೇಪ್ಸ್. ಇವೆಲ್ಲ ನಾವೇನ್ ಮಾಡ್ತೀವಪ್ಪ ಅಂದ್ರ ನೌನ್ ಅಂತೀವಿ. ಹೌದಾ? ಸೊ ಇದು ಪ್ರೊನೌನ್. ಯು ಹ್ಯಾವ್ ಟು ರೈಟ್ ದ ಪ್ರೊನೌನ್ ಆಫ್ ದೀಸ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್. ದೇ ಅಂತ ಹೇಳ್ತಾನೆ. ಸೊ ದೇ ಅಂದಾಗ ಇಟ್ ಈಸ್ ಅ ಪ್ರೊನೌನ್ ಆಫ್ ಮೊಬೈಲ್ ಫೋನ್ಸ್. ದೇ ಅಂದಾಗ ಫೋನ್ಸ್ ಅಂತ ಬರ್ತದೆ ಇಲ್ಲಿ. ಸೊ ಇಫ್ ಯು ಸಿ ದಿಸ್ ಮಾಡಲ್ ಕ್ವಶನ್ ಪೇಪರ್ 2, ನಾನು ಮಾಡಲ್ ಕ್ವಶನ್ ಪೇಪರ್ 2 ಆಸ್ ಅ ಎಕ್ಸಾಂಪಲ್ ಅಂತ ಹೇಳಿ ತಗೊಂಡಿದ್ದೀನಿ. ಇಲ್ಲಿ ಮೊಬೈಲ್ ಫೋನ್ಸ್ ಸಿಂಗ್ಯುಲರ್ ಮತ್ತು ಪ್ಲೂರಲ್. ಸಿಂಗ್ಯುಲರ್ ಇದ್ದಾಗ ಇಟ್ ಬರುತ್ತೆ ವಸ್ತುವಿಗೆ, ಆಮೇಲೆ ಪ್ಲೂರಲ್ ಬಂದಾಗ ದೇ ಬರುತ್ತೆ. ಸೊ ಇಲ್ಲಿ ಅದೇ ಹೇಳ್ತಾನೆ ನೋಡ್ರಿ. ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್. ದೇ ಅಂದಾಗ ಅದು ಪ್ಲೂರಲ್ ಫಾರ್ಮ್ ಆಯ್ತು. ಆರ್ ವೆರಿ ಎಫಿಷಿಯಂಟ್ ಟೂಲ್ಸ್ ಫಾರ್ ಕಮ್ಯುನಿಕೇಶನ್. ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್. ದೇರ್ ಅಂದ್ರೆ ಮತ್ತೆ ಒನ್ಸ್ ಅಗೇನ್ ಇಟ್ ಇಸ್ ಅ ಪ್ಲೂರಲ್ ಫಾರ್ಮ್. ಇಲ್ಲಿ ದೇರ್ ಅಂದ್ರೆ ಯಾರು ಬರ್ತಾರೆ? ಯಂಗ್ಸ್ಟರ್ಸ್ ಅಂದ್ರೆ ಯುವ ಜನರು, ಯುವ ಪೀಳಿಗೆ. ಸೊ ದೇ ಆರ್ ದೇರ್ ಸ್ಕಿಲ್ ಯೂಸಿಂಗ್ ಇನ್ ಮೊಬೈಲ್ ಫೋನ್ಸ್ ಆರ್ exemplary. They can take a photo of scenery which ಅಂದ್ರೆ ಯಾವುದು ಅಂದ್ರೆ it refers to the place. So photo of scenery, ಇಲ್ಲಿ ಏನ್ ಬರೀಬೇಕು ಆನ್ಸರ್ ನೀವು? scenery. They like while traveling. If they like a song, they can record it. ಒಂದು ವೇಳೆ ಅವರು ಈ ಯಂಗ್ ಜನರೇಷನ್ ಅಥವಾ ಯಂಗ್ಸ್ಟರ್ಸ್ ಏನದಾರಲ್ಲ, ಅವರು ಒಂದು ಹಾಡನ್ನು ರೆಕಾರ್ಡ್ ಬೇಕಾಗಿದ್ರೆ ಆ ಹಾಡನ್ನು ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾನೆ.
ಇಲ್ಲಿ ದೇ ಕ್ಯಾನ್ ರೆಕಾರ್ಡ್ ಇಟ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ದ ಸಾಂಗ್ ಆನ್ ದೇರ್ ಮೊಬೈಲ್ ಫೋನ್. ಪೀಪಲ್ ಅಂದ್ರೆ ಜನರು, ಹೂ ಅಂದ್ರೆ ಯಾರು, WHO ಹೂ ಅಂದ್ರೆ ಯಾರು, ಯಾರಂದ್ರೆ ಇಲ್ಲಿ ಯಾರು ಆಗ್ತಾರೆ? ಜನರು. ಆರ್ ಫೌಂಡ್ ಆಫ್ ದೇರ್ ಮೊಬೈಲ್ ಫೋನ್ ಆಲ್ವೇಸ್ ಕೀಪ್ ಇನ್ ದೇರ್ ಪಾಕೆಟ್ಸ್. ಸೊ ಈ ತರ ಒಂದು 5 ಮಾರ್ಕ್ಸಿಗೆ ನಿಮಗೇನು ಕ್ವಶನ್ ನಂಬರ್ 13 ಇದೆ. ದಿಸ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಅಲಾಂಗ್ ವಿತ್ ಆನ್ಸರ್. ಇದು ನಿಮ್ ಉತ್ತರ ಜೊತೆನೆ ಇದೆ. ಸೊ ಇದು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಇದೆ. ಮೊದಲೆಲ್ಲ ಆ ತರ ಇರ್ತಿರಲಿಲ್ಲ, ದೇ ಅಂದು ಡ್ಯಾಶ್ ಹಾಕ್ತಿರೋ, ಯು ಹ್ಯಾವ್ ಟು ರೈಟ್ ದ ನೇಮ್ಸ್. ಸೊ ಇಲ್ಲಿ ಏನ್ ಮಾಡಿದ್ದಾನೆ? ಮ್ಯಾಚ್ ದ ಫಾಲೋಯಿಂಗ್ ಎ ಮತ್ತು ಬಿ ಕೊಟ್ಟಿದ್ದಾರೆ. ಈ ಎ ಮತ್ತು ಬಿ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ಇಲ್ಲಿ ದೇ ಅಂದ್ರೆ ಯಾರು, ಆಮೇಲೆ ದೇರ್ ಅಂದ್ರೆ ಯಾರು, ಇಲ್ಲೆಲ್ಲ ಉತ್ತರ ಇದೆ. ಯು ಹ್ಯಾವ್ ಟು ರೈಟ್ ದ ಕರೆಕ್ಟ್ ಆನ್ಸರ್ಸ್. ಕರೆಕ್ಟ್ ಆನ್ಸರ್ಸ್ ಮಾತ್ರ ಬರಿಬೇಕು ನೀವು. ಓಕೆ. ಸೊ ಇಷ್ಟಾದ ನಂತರ ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ? ಪ್ರಶ್ನೆ ವಿತ್ ಆನ್ಸರ್, ಕ್ವಶನ್ಸ್ ಅಲಾಂಗ್ ವಿತ್ ಆನ್ಸರ್ ಎಷ್ಟಾಯ್ತು? 20 ಮಾರ್ಕ್ಸ್. ಯಾವ ರೀತಿ 20 ಮಾರ್ಕ್ಸ್ ಅಂದ್ರೆ, ಒಂದು MCQs 10 ಮಾರ್ಕ್ಸ್, ಆಮೇಲೆ ಪ್ಯಾಸಿವ್ ಫಾರ್ಮ್ ಅದು 3 ಮಾರ್ಕ್ಸ್, ಅದಾದ ನಂತರ ಎಕ್ಸ್ಪ್ರೆಷನ್ಸ್ 2 ಮಾರ್ಕ್ಸ್, 15 ಮಾರ್ಕ್ಸ್ ಪ್ಲಸ್ 5 ಮಾರ್ಕ್ಸ್ ಕ್ವಶನ್ ನಂಬರ್ 13. 5 ಮಾರ್ಕ್ಸ್ ಕ್ವಶನ್ ನಂಬರ್ 13. ಈ ಕ್ವಶನ್ ನಂಬರ್ 13 ಅಂದ್ರೆ ಯಾವ್ದಪ್ಪ ಅಂದ್ರ ನೌನ್ ಪ್ರೊನೌನ್ ಫಾರ್ಮ್. ಇದರಲ್ಲಿ 5 ಮಾರ್ಕ್ಸ್ ಅಂದ್ರೆ ಎಷ್ಟಾಯ್ತು ನೋಡ್ರಿ? ಟೋಟಲ್ 20 ಮಾರ್ಕ್ಸ್ ಆಯ್ತು. 20 marks are there in your question paper which carries the answers. ಹೌದಾ? 20 ಮಾರ್ಕ್ಸ್ ಇಂದ ಪ್ರಶ್ನೆ ವಿತ್ ಆನ್ಸರ್. ಈ 20 ಮಾರ್ಕ್ಸ್ ಪ್ರಶ್ನೆಗಳು ಏನಿದಾವಲ್ಲ ಅದು ಉತ್ತರ ಜೊತೆನೇ ಇದಾವ. ಸೊ ನಾವು ಡೂ ಯು ಹ್ಯಾವ್ ಕಾನ್ಫಿಡೆನ್ಸ್? ನೌ ದ ಲೆವೆಲ್ ಆಫ್ ಯುವರ್ ಕಾನ್ಫಿಡೆನ್ಸ್ ಇಸ್ ಬಿಲ್ಡಿಂಗ್ ನಾ. ಸೊ ಆ ಒಂದು ಲೆವೆಲ್ ಜಾಸ್ತಿ ಆಗ್ತಾ ಇದೆಯಲ್ಲ, ಫೇಲ್ ಆಗೋ ಲಕ್ಷಣ ಇದೇನಾ? ಸೊ ಇಷ್ಟೆಲ್ಲ ಮಾಡಿದ್ರೆ ಹೌ ಕ್ಯಾನ್ ಯು ಫೇಲ್ ಇನ್ ಇಂಗ್ಲಿಷ್? ಇಟ್ ಇಸ್ ನಾಟ್, ದೇರ್ ಇಸ್ ನೋ ಕ್ವಶನ್ ಆಫ್ ಫೇಲಿಂಗ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ ಫೇಲ್ ಆಗೋ ಒಂದು ಪ್ರಶ್ನೆನೇ ಬರಲ್ಲ. ಇಷ್ಟೇ ನೀವು ಮಾಡಿದ್ರೆ ಅಂದ್ರೆ 20 ಮಾರ್ಕ್ಸ್ ಆಯ್ತು. 20 ಮಾರ್ಕ್ಸ್ ನಲ್ಲಿ ಒಂದ್ 4-5 ಮಾರ್ಕ್ಸ್ ಆ ಕಡೆ ಈ ಕಡೆ ವೇರಿ ಆದರೂ 15 ಮಾರ್ಕ್ಸ್ ಫಿಕ್ಸಾ. ನಮಗೆ ಎಷ್ಟು ಬೇಕು ಇಂಗ್ಲಿಷ್ ನಲ್ಲಿ ಪಾಸ್ ಆಗ್ಲಿಕ್ಕೆ 80 ಮಾರ್ಕ್ಸ್? ಈಗ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕು? 28 to 30 ಮಾರ್ಕ್ಸ್, 24 ಪ್ಲಸ್ ಅಥವಾ 25 ಪ್ಲಸ್ ಇಷ್ಟು ಬೇಕು. ಈಗ 15 ಮಾರ್ಕ್ಸ್ ನೀವು ಇಲ್ಲಿ ತೆಗೆದ್ರಿ, ಇನ್ನೂ 15 ಮಾರ್ಕ್ಸ್ ನಮ್ಮ ಕ್ವಶನ್ ಪೇಪರ್ ನಲ್ಲೇ ಅದಾವ, ಅದು ವಿತ್ ಉತ್ತರ. ಸೊ ದಟ್ ಈಸ್ ಅಲಾಂಗ್ ವಿತ್ ಆನ್ಸರ್. ಸೊ ನೆಕ್ಸ್ಟ್ I go to the next question, that is question number part C. ಈ ಪಾರ್ಟ್ ಸಿ ನಲ್ಲಿ ಬಂದಾಗ ಇಲ್ಲಿ 20 ಪಾರ್ಟ್ ಸಿ ನಲ್ಲಿ there is a passage and on poem. ನೀವು ನೋಡ್ರಿ ಇಷ್ಟು ಸರಳ ಇದೆ, ಪ್ಯಾಸೇಜ್ ಮತ್ತು ಪೋಯಮ್. ಅಥವಾ ಮೊದಲು you have to read the passage. ಪ್ಯಾಸೇಜ್ ಬೇಡಪ್ಪ ನನಗೆ ಟಫ್ ಆಗ್ತು ಅಂದ್ರೆ ನಿಮ್ಮ ಪೋಯಂ ಕೂಡ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಯ ದಿಸ್ ಕ್ವಶನ್ ಪೇಪರ್ ಈಸ್ ಇನ್ ಫೇವರ್ ಆಫ್ ಸ್ಟೂಡೆಂಟ್. ಈ ವಿದ್ಯಾರ್ಥಿಯ ಹಿತದ ಸಲುವಾಗಿ ಮಾಡಿರುವಂತದ್ದು ಪ್ರಶ್ನೆ ಪತ್ರಿಕೆ. ನಿಮಗ 9 ಮಾರ್ಕ್ಸ್ ಪ್ಯಾಸೇಜ್ ಇದೆ, ಸರ್ ಬೇಡ ಸರ್ ನನಗೆ ಪ್ಯಾಸೇಜ್ ಆಗೋದಿಲ್ಲ ಅಂದ್ರೆ ನೆಕ್ಸ್ಟ್ ದರ್ ಇಸ್ ಅ ಪೋಯಂ. ಇದು ಅಥವಾ ಅದು ಪೋಯಂ ಕೂಡ ಕೊಟ್ಟಿದ್ದಾರೆ. ಈ ಪೋಯಮು 9 ಮಾರ್ಕ್ಸ್ ಅಥವಾ ಪ್ಯಾಸೇಜ್ ಮಾಡಿದ್ರೆ ಅದು 9 ಮಾರ್ಕ್ಸ್. ಸೊ 20 ಪ್ಲಸ್ 9 ಎಷ್ಟಾಯ್ತು? ಎಷ್ಟಾಯ್ತು ಹೇಳ್ರಿ ನೋಡೋಣ. ಹಾ ಎಸ್, 29 ಮಾರ್ಕ್ಸ್. ಎಷ್ಟಾಯ್ತು? 29 ಮಾರ್ಕ್ಸ್. ಹೌದಾ? ಫೇಲ್ ಆಗ್ತೀರಾ? ಪ್ರಶ್ನೆ ಪತ್ರಿಕೆನಲ್ಲೇ ಉತ್ತರ ಇದೆ, ನೀವು ಫೇಲ್ ಆಗ್ತೀರಾ? ಆಗಲ್ಲ. ಎಸ್, ಐ ಗಾಟ್ ದ ಆನ್ಸರ್. ಯು ವಿಲ್ ನೆವರ್ ಫೇಲ್ ಇನ್ ಇಂಗ್ಲಿಷ್. ನಮ್ಮ ವಿದ್ಯಾರ್ಥಿಗಳು ಯಾರು ವಿದ್ಯಾರ್ಥಿಗಳು ಇಂಗ್ಲಿಷ್ ನಲ್ಲಿ ಫೇಲ್ ಆಗೋ ಚಾನ್ಸಸ್ ಇಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ 1 ಮಾರ್ಕ್ ಹಾಕ್ತೀನಿ, ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ದೀಸ್ ಕ್ವಶನ್ ಪೇಪರ್ಸ್. ಇನ್ನು ಟೈಮ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಿಮ್ ಫ್ರೆಂಡ್ಸ್, ನೀವು ಏನಿಲ್ಲ KSEEB ವೆಬ್ಸೈಟ್ ನಲ್ಲಿ ಹೋದ್ರೆ ಯು ವಿಲ್ get all the details
ರಿಗಾರ್ಡಿಂಗ್ ದ ಕ್ವಶನ್ ಪೇಪರ್, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಆ ಒಂದು ಪ್ರಶ್ನೆ ಪತ್ರಿಕೆ ಪ್ರಿಂಟ್ ತಗೊಂಡು 2 ದಿವಸ ಓದಿ ಸಾಕು. ಜಸ್ಟ್ ಪ್ರಿಪೇರ್ ಫಾರ್ 2 to 3 days, ಡೆಫಿನೆಟ್ಲಿ ವಿಲ್ ಪಾಸ್. ನೀವು ಡೆಫಿನೆಟ್ ಆಗಿ ಪಾಸ್ ಆಗ್ತೀರಿ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಪ್ಯಾಸೇಜ್ ಬಂದಾಗ ಪಾರ್ಟ್ ಸಿ ನಲ್ಲಿ ಪ್ಯಾಸೇಜ್ ಇದೆ. ಪ್ಯಾಸೇಜ್ ದಿಸ್ ಇಸ್ ಫಾರ್ 9 marks. ಇಫ್ ಯು ರೀಡ್ ದ ಪ್ಯಾಸೇಜ್ ಕಂಪ್ಲೀಟ್ಲಿ, ಆರ್ ನಿಮ್ಮ ಪ್ಯಾಸೇಜ್ ಟಫ್ ಅನಿಸ್ತಿತ್ತಂದ್ರ ಪೋಯಮ್ ಇದೆ, ಒಂದು ಪೊಯಟ್ರಿ ಇದೆ, ಒಂದು ಪದ್ಯ ಇದೆ. ಈ ಪದ್ಯ ಚೆನ್ನಾಗಿ ಓದ್ರಿ ಅಂಡ್ ರೀಡ್ ಇಟ್ ಟ್ವೈಸ್. ನಿಮಗೆ 15 ನಿಮಿಷ ಟೈಮ್ ಇದೆ. 10 ರಿಂದ 10-15 ಟೈಮ್ ಫಾರ್ ರೀಡಿಂಗ್. ಇದು ಯಾವ ಸಲುವಾಗಿದೆ? ಪ್ರಶ್ನೆ ಪತ್ರಿಕೆ ಓದೋ ಸಲುವಾಗಿ. ಸೊ ಆ ಒಂದು ಸಮಯದಾಗ ಏನ್ ಮಾಡ್ಬೇಕು ನೀವು? ಈ ಒಂದು ಪ್ಯಾಸೇಜ್ ಅಥವಾ ಈ ಒಂದು ಪೋಯಮ್. ಪ್ಯಾಸೇಜ್ ಸರ್ ಬಹಳ ದೊಡ್ಡದಿದೆ ಸರ್, ಪ್ಯಾಸೇಜ್ ಆಗೋದಿಲ್ಲ ಅಂತಂದ್ರೆ ರೀಡ್ ದ ಪೋಯಮ್. ಸೊ ಅಲ್ಲೇ ಪ್ರಶ್ನೆಯಲ್ಲೇ ಹಿಂಟ್ ಕೊಟ್ಟಿರ್ತಾನೆ. ಸೊ ಯಾವ ಆ ಹಿಂಟ್ ಫಾಲೋ ಮಾಡ್ರಿ, ಡೆಫಿನೆಟ್ಲಿ ವಿಲ್ ರೈಟ್ ದ ಆನ್ಸರ್. ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಪೋಯಮ್, ಒಂದು ಪ್ಯಾಸೇಜ್ ಆಗ್ಲಿಲ್ಲ ಅಂದ್ರೆ ಪೋಯಮ್ ಮಾಡ್ರಿ. ಸೊ ಈ ಪೋಯಮ್ ನಲ್ಲಿ ಏನ್ ಮಾಡಿದ್ದಾನೆ? 4 marks. ನಾನು ಒಂದು ಎಕ್ಸಾಂಪಲ್ ಪೋಯಮ್ ಹೇಳ್ತೀನಿ, ಒಂದಿಷ್ಟು ಓದಿ ಇದ್ರ ಉತ್ತರ ಹೇಳ್ತೀನಿ. ಹೌ ಟು ಸಾಲ್ವ್ ದಿಸ್ ಅನ್ನೋದು ಹೇಳ್ತೀನಿ. ಸೊ ರೀಡ್ ದ ಫಾಲೋಯಿಂಗ್ ಪೋಯಮ್ ಅಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್. ದ ರೋಡ್ ನಾಟ್ ಟೇಕನ್, ಇಟ್ ಇಸ್ ಅ ಪೋಯಮ್ ಇನ್ ಯುವರ್ ಕ್ವಶನ್ ಪೇಪರ್. ಓಕೆ, ದ ರೋಡ್ ನಾಟ್ ಟೇಕನ್ ಅನ್ನೋದೊಂದು ಪೋಯಮ್ ಇದೆ ಪ್ರಶ್ನೆ ಪತ್ರಿಕೆನಲ್ಲಿ. ಸೊ ನಾನು ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ, ಈ ಪ್ಯಾಸೇಜ್ ಅಲ್ಲಿ ಪೋಯಮ್ ಅಲ್ಲಿ 2 ಸಲ ಓದಿ, ಚೆನ್ನಾಗಿ 2 ಸಲ ಓದಿ. ಯಾಕಂದ್ರ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾ ಇದೆ ನಿಮಗೆ. ಹೌ ಮೆನಿ ಮಾರ್ಕ್ಸ್ ಯು ಆರ್ ಸ್ಕೋರಿಂಗ್ ಹಿಯರ್? 9 marks. ಈ 9 marks ನಿಮಗೆ ಏನು ಕಷ್ಟನೇ ಪಡೋದಿಲ್ಲ. ಓದೋದಿದೆ, ಕರೆಕ್ಟ್ ಉತ್ತರ ಬರೋದಿದೆ. ಸೊ 9 marks ಡೆಫಿನೆಟ್ ಆಗಿ ಬರುತ್ತೆ. ಓಕೆ, the road not taken. 2 roads diverged in Yellowwood, and sorry I could not travel both, and be one traveler. Long I stood and looked down, one as far as I could, to where I bent in the underground. Then took the other as just as fair, and having perhaps the better claim, because it was grassy and wanted wear. Though as for that, the passing there had worn them really about the same. And both that morning equally lay, in leaves no step had trodden black. Oh, I kept the first for another day, yet knowing how way lend on to way. I doubted if I should ever come back. I shall be telling this with a sigh. Somewhere ages and ages hence 2 roads diverged in a wood, and I took the one less traveled by, and that has made all the differences. ಇಲ್ಲಿ ಪ್ರಶ್ನೆ ಎ, why did the speaker choose the other road? ಇಲ್ಲಿ ನೋಡಿ, 2 roads diverged in the Yellowwood. Sorry I could not travel both, but be one traveler. ಇಲ್ಲಿದೆ ನೋಡ್ರಿ, why did the speaker choose the other road? Long I stood and looked down, one as far as I could, where it can bend in the undergrowth. So he traveled where it can bend in the undergrowth. Okay, so next, what did the speaker do at the place where the 2 doors diverge? ಈ 2 ಡೋರ್ ಡೈವರ್ಜ್ ಆದಾಗ ಏನ್ ಮಾಡೋದು ಸ್ಪೀಕರ್ ಅನ್ನೋದ್ರ ಬಗ್ಗೆ. ಸೊ ಲೈಕ್ ವೈಸ್ ಯು ಹ್ಯಾವ್ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಸೊ ಈ ತರ ನೀವು ಮಾಡಿದಾಗ ಏನಾಗುತ್ತೆಪ್ಪ ಅಂದ್ರೆ, ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ, ಒಳ್ಳೆ ರೀತಿಯಾಗಿ 2-3 ಸಲ ಪೊಯೆಟ್ರಿ ಓದ್ಕೊಳ್ರಿ. ಅದಾದ ನಂತರ ಈ ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಉತ್ತರ ಮಾಡ್ರಿ. ದೇರ್ ಯು ವಿಲ್ ಸ್ಕೋರ್ ಹೌ ಮೆನಿ ಮಾರ್ಕ್ಸ್? 9 marks. ಎಷ್ಟಾಯ್ತು ಟೋಟಲ್ ನಿಮಗೆ? ಕ್ವಶನ್ ನಂಬರ್ 1 ಬಂದಾಗ ಅಬ್ಜೆಕ್ಟಿವ್ ಟೈಪ್ ಅಂದ್ರೆ MCQs 10 marks, ಆಮೇಲೆ ಪ್ಯಾಸಿವ್ ಫಾರ್ಮ್ 13,
ಆಮೇಲೆ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ 2 15, ಆಮೇಲೆ ನೌನ್ ಪ್ರೊನೌನ್ ಫಾರ್ಮ್ ದಟ್ ಇಸ್ ಮ್ಯಾಚ್ ದ ಫಾಲೋಯಿಂಗ್ 5 15 20 ಪ್ಲಸ್ ಪಾರ್ಟ್ ಸಿ ನಲ್ಲಿ ಇದು ಪ್ಯಾಸೇಜ್ ಅಥವಾ ಪೊಯಟ್ರಿ ಮಾಡಿದಾಗ 20 + 9 29 29 ಮಾರ್ಕ್ಸ್ ಕ್ವಶನ್ಸ್ ಆರ್ ದೇರ್ ಇನ್ ಅವರ್ ಕ್ವಶನ್ ಪೇಪರ್. ಸೊ ಇದಾದ ನಂತರನು ಕೂಡ ನಿಮಗೆ ಯಾವುದೇ ರೀತಿಯ ಒಂದು ಗೊಂದಲ ಇದ್ರೆ ನೀವು ಆ ಗೊಂದಲ ಮಾಡ್ಕೋಬೇಡ್ರಿ. ಬಿ ಕೂಲ್, ಕಾಮ್ ಆಗಿ ಓದ್ರಿ. ಇಂಗ್ಲಿಷ್ ಇಸ್ ಅ ವೆರಿ ಕಾಮ್ ಸಬ್ಜೆಕ್ಟ್. ಕೂಲ್ ಆಗಿ ಓದ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕನ್ಫ್ಯೂಸ್ ಮಾಡ್ಕೊಂಡ್ರಂದ್ರ ಸೊ ದಟ್ ಲೀಡ್ಸ್ ಟು ದ ಅದರ್ ವೇ. ನೀವು ಕನ್ಫ್ಯೂಸ್ ಆಯ್ತು ಅಂದ್ರೆ ನೀವು ಬೇರೆ ದಾರಿಗೆ ಹೋಗ್ಬಿಡ್ತು. ಸೊ ಅದಕ್ಕಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕೂಲ್ ಆಗಿ ಬರ್ರಿ. ಓಕೆ, ಸೊ ನೆಕ್ಸ್ಟ್ ನಾನು ಬರ್ತೀನಿ. ಈ ಕ್ವಶನ್ ನಂಬರ್ 31 ದಟ್ ಈಸ್ ಪಾರ್ಟ್ ಡಿ ನಲ್ಲಿ 4 ಕ್ವಶನ್ ಇದಾವೆ ನೋಡಿ. ದಟ್ ಈಸ್ ಕ್ವಶನ್ ನಂಬರ್ 31 ನಲ್ಲಿ ಬಿ ಫಾರ್ಮ್ ದಟ್ ಈಸ್ ಲಿಂಕರ್ಸ್. ಇದಕ್ಕ ಮೊದಲ ಏನಿದೆ, ರೀರೈಟ್ ಆಸ್ ಡೈರೆಕ್ಟ್ ಇದೆ. ರೀರೈಟ್ ಆಸ್ ಡೈರೆಕ್ಟ್ ನಲ್ಲಿ ಆರ್ಟಿಕಲ್ಸ್, ಯೂಸ್ ಪ್ರಾಪರ್ ಆರ್ಟಿಕಲ್ಸ್. ಆರ್ಟಿಕಲ್ ಈಸ್ ವೆರಿ ಈಸಿ. ಆರ್ಟಿಕಲ್ ನಲ್ಲಿ ಏನಾಗ್ತಪ್ಪ ಅಂದ್ರ ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್. ಒನ್ ಇಸ್ ಡೆಫಿನೆಟ್ ಆರ್ಟಿಕಲ್, another one is indefinite article. Definite article the, indefinite article a ಮತ್ತು an. ಸೊ indefinite article ನಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ವೊವೆಲ್ ಸೌಂಡ್ ಬಂದಾಗ ಆನ್ ಯೂಸ್ ಮಾಡ್ಬೇಕು, ಕಾನ್ಸನೆಂಟ್ ಸೌಂಡ್ ಬಂದಾಗ ಎ ಯೂಸ್ ಮಾಡ್ಬೇಕು. ಆಮೇಲೆ ದ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀರಪ್ಪ ಅಂದ್ರೆ ವೆನ್ ದೇರ್ ಇಸ್ ಅ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದಾಗ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಹೋಲಿ ಬುಕ್ ಅಥವಾ ಪ್ಲೇಸ್, ನೇಮ್ ಆಫ್ ದ ಪ್ಲೇಸ್ ಇದ್ದಾಗ ಮಾತ್ರ ನೀವು ದ ಅಂತ ಹೇಳಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ದ ಬೈಬಲ್, ದ ಕುರಾನ್, ದ ಭಗವದ್ಗೀತಾ. ಸೊ ಈ ತರ ಬಂದಾಗ ನೀವೇನ್ ಮಾಡ್ಬೇಕು, ದ ಟೆಂಪೆಸ್ಟ್, ಇಟ್ ಇಸ್ ದ ನೇಮ್ ಆಫ್ ಅ ಡ್ರಾಮಾ ವಿಚ್ ವಾಸ್ ರಿಟನ್ ಬೈ ಶೇಕ್ಸ್ಪಿಯರ್. ಸೊ ಈ ತರ ಬಂದಾಗ ನೀವು ದ ಯೂಸ್ ಮಾಡ್ಬೇಕು. ಅಲ್ಲಿ ಇನ್ನೊಂದು ಏನಾಗುತ್ತೆಪ್ಪ ಅಂದ್ರ ಎ ಮತ್ತು ಆನ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಎ ಎಲ್ಲಿ ಯೂಸ್ ಮಾಡ್ತೀರಪ್ಪ ಅಂದ್ರೆ ಇಟ್ ಈಸ್ ಎ ಕ್ಯಾಟ್. ಸಿ ಏನಿದೆ ವಿಚ್ ಈಸ್ ದ ಕಾನ್ಸನೆಂಟ್ ಸೌಂಡ್. ಸೊ ಅಂತ ಒಂದು ಸ್ಥಳದಲ್ಲಿ ನೀವೇನ್ ಮಾಡ್ಬೇಕು, ಎ ಅನ್ನೋದು ಯೂಸ್ ಮಾಡ್ಬೇಕು. ಎ ಮತ್ತು ಆನ್ ಏನ್ ಇಂಡಿಕೇಟ್ ಮಾಡುತ್ತೆಪ್ಪ ಅಂದ್ರೆ ಇಟ್ ಇಂಡಿಕೇಟ್ ಸಿಂಗಲ್, ಒಂದು ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ. ಆನ್ ಎಲ್ಲಿ ಯೂಸ್ ಮಾಡ್ತೀರಿ, ಕಾನ್ಸನೆಂಟ್ ವೊವೆಲ್ ಸೌಂಡ್ ಬಂದಾಗ. ವೊವೆಲ್ ಸೌಂಡ್ ಅಂದ್ರೆ ಸೊ ಯೂಶುವಲಿ ನಾವು ಏನ್ ಮಾಡ್ತೀವಿ, ವೊವೆಲ್ಸ್ ಅಂದ್ರೆ AEIOU ಅಂತ ಹೇಳಿ ವೊವೆಲ್ಸ್ ಅಂತೀವಿ. ಸೊ ಆದ್ರೆ ನಾವು ವೊವೆಲ್ ಸೌಂಡ್ ಅಂತೀವಿ. ವೊವೆಲ್ ಸೌಂಡ್ ಬಂದಾಗ ಮಾತ್ರ ಆನ್ ಯೂಸ್ ಮಾಡ್ಬೇಕು. ವೊವೆಲ್ ಸೌಂಡ್ ಫಾರ್ ಎಕ್ಸಾಂಪಲ್ ಆನ್ MLA, MLA ಒಂದು ಎಲ್ಲಾ ತಾಲೂಕಿಗೆ ಒಬ್ಬರು MLA ಇರ್ತಾರೆ. ಸೊ ಆ ಎಂ ಅನ್ನೋದು ಪದ ಏಲಿಂತ ಉಚ್ಚಾರ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಸೊ ನಿಮ್ ವೋಕಲ್ ಕಾರ್ಡ್ ನಲ್ಲಿ ಯಾವುದೇ ತರದ್ದು ದೇರ್ ಇಸ್ ನೋ ವೈಬ್ರೇಷನ್ ಇನ್ ಯುವರ್ ವೋಕಲ್ ಕಾರ್ಡ್. ದ ಏರ್ passes very easily from your mouth, from your tongue. For example, MLA, M, an M. ಅದೇ ನೀವು ಕನ್ನಡದಲ್ಲಿ ಬರೆದಾಗ ಎ ಬರೆದು ಮೋ ಬರಿತೀರಿ, ಎಂ ಅಥವಾ ಎ ಅಂದ್ರೇನು, ಇಟ್ ಈಸ್ ಅ ಸೌಂಡ್ ಆಫ್ ವೊವೆಲ್. ವೊವೆಲ್ ಅಂದ್ರೆ ಸ್ವರಗಳ ಬಂದಾಗ, ಸ್ವರಗಳ ಒಂದು ಉಚ್ಚಾರ ಬಂದಾಗ ನೀವು ಏನ್ ಮಾಡ್ತೀರಿ, ಒಂದು ಆನ್ ಅನ್ನೋದು ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನೋಡ್ರಿ, ಸ್ವರಗಳು ಮತ್ತು ವ್ಯಂಜನಗಳು ಅಂತ ಅದಾವ. ಸ್ವರಗಳು ಯಾವುವು, ಅಲಿಂತ ಔ ತನಕ ನಾವು ಸ್ವರಗಳಂತೇವೆ, ಹೌದಾ. ಅ, ಆ, ಈ ಈ ತರ. ಸೊ ಇದೇ ರೀತಿ ಆನ್ ಎಲಿಫೆಂಟ್, ಹೌದಾ. ಆನ್ ಓಲ್ಡ್ ಮ್ಯಾನ್, ಆನ್ ಈಗಲ್. ಈ ತರ ಬಂದಾಗ ಅಂದ್ರೆ ಆ ಮುಂದೆ ಬರುವಂತ ಒಂದು ಪದದ ಉಚ್ಚಾರ, ನಾವು ಸೌಂಡ್ ಏನಂತೀವಿ, ಆ ಉಚ್ಚಾರವನ್ನು ಸ್ವರದಾಗ ಬಂದ್ರ ನೀವೇನ್ ಯೂಸ್ ಮಾಡ್ಬೇಕು, ಆನ್ ಅಂತ ಹೇಳಿ ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ. ಅದೇ ಕಾನ್ಸನೆಂಟ್ ಸೌಂಡ್ ಬಂದಾಗ ಫಾರ್ ಎಕ್ಸಾಂಪಲ್ ಎ ಕ್ಯಾಟ್, ಅ ಬುಕ್, ಅ ಪೆನ್, ಒಂದು ಲೆಕ್ಕಣಿಕೆ, ಒಂದು ಪೆನ್, ಒಂದು ಬೆಕ್ಕು. ಸೊ ಈ ತರ ಇದ್ದಾಗ ಅಲ್ಲಿ ಆನ್ ಎ ಯೂಸ್ ಮಾಡ್ಬೇಕು. ಅದೇ ವೊವೆಲ್ ಸೌಂಡ್ ಬಂದಾಗ ಆನ್ ಯೂಸ್ ಮಾಡ್ಬೇಕು.
ಪರ್ಟಿಕ್ಯುಲರ್ ಅಂದ್ರೆ ಪ್ರಾಪರ್ ನೌನ್ ಇದ್ದಾಗ ಅವಾಗ ಏನ್ ಮಾಡ್ಬೇಕು ನೀವು ದ ಅನ್ನೋದು ಯೂಸ್ ಮಾಡ್ಬೇಕು. ಸೊ ಇದು ಆರ್ಟಿಕಲ್ ಆಲ್ರೆಡಿ ಯು ಹ್ಯಾವ್ ಲರ್ನ್ ಇನ್ ಯುವರ್ PUC ಫಸ್ಟ್ ಇಯರ್ ಅಂಡ್ ಇವನ್ SSLC ನಲ್ಲಿ ಆಲ್ಸೋ. SSLC ನಲ್ಲಿ ಕೂಡ ನೀವು ಓದಿರಿ. ಸೊ ಅದು ಬೇಡ ಇತ್ತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದಿದೆ, ದಟ್ ಈಸ್ ಲಿಂಕರ್ಸ್. ಲಿಂಕರ್ಸ್ ಈಸ್ ಫಾರ್ 4 ಮಾರ್ಕ್ಸ್. ಯಾವುದು? ಕ್ವಶನ್ ನಂಬರ್ 31 ನಲ್ಲಿ ಪಾರ್ಟ್ ಬಿ ಲಿಂಕರ್ಸ್ ಇದೆ. ಸೊ ಒನ್ಸ್ ಅಗೇನ್ ದ ಲಿಂಕರ್ಸ್ ಆರ್ ದೇರ್ ಇನ್ ಯುವರ್ ಕ್ವಶನ್ ಪೇಪರ್ ಅಂಡ್ ಯು ಹ್ಯಾವ್ ಟು ಆನ್ಸರ್ ಅಕಾರ್ಡಿಂಗ್ಲಿ. ಅಂದ್ರೆ ಯಾವ್ದು ಕರೆಕ್ಟ್ ಲಿಂಕರ್ಸ್ ಇದೆ, ಯಾವ್ದು ಕರೆಕ್ಟ್ ಲಿಂಕರ್ ಇದೆ, ಆ ಕರೆಕ್ಟ್ ಲಿಂಕರ್ ಮಾತ್ರ ನೀವು ಬರೆದಾಗ ಏನಾಗುತ್ತೆಪ್ಪ ಅಂದ್ರೆ ದೇರ್ ಯು ವಿಲ್ ಸ್ಕೋರ್ 4 ಮಾರ್ಕ್ಸ್. ಎಷ್ಟಾಯ್ತು ಹೇಳಿ ನೋಡೋಣ ಮಾರ್ಕ್ಸ್ ಈಗ? 20 + 9 29, 9 ಪ್ಯಾಸೇಜು ಮತ್ತೆ ಇದು 4 ಲಿಂಕರ್ಸ್, ಒಂದು 4. 29 + 4 ಎಷ್ಟಾಯ್ತು? 33 ಮಾರ್ಕ್ಸ್ ಆಯ್ತು. ಫೇಲ್ ಆಗ್ತೀರಾ? ಫೇಲ್ ಆಗೋ ಸಾಧ್ಯತೆ ಇದೆನಾ ಇಂಗ್ಲಿಷ್ ನಲ್ಲಿ? ನೋ, ಇಲ್ಲಲ್ಲ. ನೋ, ದೇರ್ ಇಸ್ ನೋ ಚಾನ್ಸ್ ಟು ಫೇಲ್ ಇನ್ ಇಂಗ್ಲಿಷ್. ಸೊ ನೆಕ್ಸ್ಟ್ ಅದಾದ ನಂತರ ಕ್ವಶನ್ ನಂಬರ್ 32 ನಲ್ಲಿ ಆಡ್ ಸುಟೇಬಲ್ ಟ್ಯಾಗ್ ಕ್ವಶನ್ ಟ್ಯಾಗ್ ಇದೆ. ಅದಾದ ನಂತರ WH ಕ್ವಶನ್ಸ್ ನಲ್ಲಿ ನೀವು ಇದು PUC ಫಸ್ಟ್ ಇಯರ್ ನಲ್ಲಿ ಓದಿದ್ರಿ. WH ಕ್ವಶನ್ಸ್ ಇಲ್ಲಿ ನೋಡಿ, ದ ಪೊಲೀಸ್ ವೇರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಆಫೀಷಿಯಲ್ಸ್. ಪೊಲೀಸ್ ಅನ್ನೋದೇನದ ಅಂಡರ್ಲೈನ್. ಆ ಅಂಡರ್ಲೈನ್ ಆಗಿರುವಂತ ಪದ ಏನಾಗಿರ್ಬೇಕು? ಉತ್ತರ ಆಗಿರ್ಬೇಕು. ಅದಕ್ಕೆ ನೀವು WH ಕ್ವಶನ್ ಲಿಂಕ್ ಮಾಡ್ಬೇಕು. WH ಕ್ವಶನ್ ಲಿಂಕ್ ಯಾವ ಅಂದ್ರೆ ಯಾರು? ದ ಪೊಲೀಸ್. ಉತ್ತರ ಏನ್ ಬರ್ಬೇಕು? ಪೊಲೀಸ್ ಬರ್ಬೇಕು. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು? ಹೂ ಅಂತ ಹೇಳಿ ಬರ್ಬೇಕು. ಹೂ ವೇರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಆಫೀಷಿಯಲ್ಸ್. ಹೂ ವೇರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಆಫೀಷಿಯಲ್ಸ್ ಬರ್ದಾಗ ಉತ್ತರ ಏನ್ ಬರ್ತದ? ದ ಪೊಲೀಸ್. WH ಕ್ವಶನ್ ಬಗ್ಗೆ ನಾಲೆಜ್ ಇರ್ಬೇಕು. ದೇರ್ ಆರ್ 8 WH ಕ್ವಶನ್ಸ್. ವಾಟ್, ವೆನ್, ವೇರ್, ಹೂ, ಹೂಮ್, which, how, which, whose, whom. 1 H, that is how. How are you? How is your father? So ಅದು. ಸೊ ಟೋಟಲ್ ಎಷ್ಟಾಯ್ತು? 34 ಮಾರ್ಕ್ಸ್, 33 ಮಾರ್ಕ್ಸ್ ಆಯ್ತಲ್ಲ. ಅದಾದ ನಂತರ 33 ಮಾರ್ಕ್ಸ್ ಆದ ನಂತರ ನೆಕ್ಸ್ಟ್ ಕ್ವಶನ್ ನಂಬರ್ 33 ಬರ್ತೀನಿ. ಕ್ವಶನ್ ನಂಬರ್ 33 ಇದು ಒನ್ಸ್ ಅಗೇನ್ ನೋಟ್ ಮೇಕಿಂಗ್. ಈ ನೋಟ್ ಮೇಕಿಂಗ್ ಎಷ್ಟು ಮಾರ್ಕ್ಸ್ ಸಿಗಲ್ಲಪ್ಪ ಅಂದ್ರೆ 2 ಮಾರ್ಕ್ಸ್. 2 ಮಾರ್ಕ್ಸ್ ನೋಟ್ ಮೇಕಿಂಗ್ ಅದ. ಇದನ್ನು ನೀವು ಕರೆಕ್ಟ್ ಓದಿ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಇದು ತುಂಬಿದ್ರಿ ಅಂದ್ರ ಒನ್ಸ್ ಅಗೇನ್ 2 ಮಾರ್ಕ್ಸ್. ಟೋಟಲ್ ಹೌ ಮೆನಿ ಮಾರ್ಕ್ಸ್? 33 + 2 35 marks. 35 marks questions are there in our question paper which carries answers. 35 ಪ್ರಶ್ನೆ ಮಾರ್ಕ್ಸ್ ಅಥವಾ 35 ಅಂಕಗಳ ಪ್ರಶ್ನೆಗಳು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇವೆ ವಿತ್ ಆನ್ಸರ್. ಸೊ ಈ ಪ್ರಶ್ನೆ ಪತ್ರಿಕೆಗಳು ನೀವು ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ರಂದ್ರೆ ನಿಮ್ಗೇನಾಗುತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಪಾಸ್ ಇನ್ ಇಂಗ್ಲಿಷ್. ದೇರ್ ಇಸ್ ನೋ ಚಾನ್ಸ್ ಟು ಫೇಲ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ ಫೇಲ್ ಆಗುವ ಒಂದು ಯಾವುದೇ ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ವಿದ್ಯಾರ್ಥಿಗಳೇ, ಇಷ್ಟು ಮಾಡಿ ಇನ್ನೊಂದ್ಸಲ ಶಾಲ್ ಐ ರಿಪೀಟ್ ಇಟ್ ಒನ್ಸ್ ಅಗೇನ್? ಇನ್ನೊಂದ್ಸಲ ನಿಮ್ಗೆ ಹೇಳ್ತೀನಿ ಕೇಳಿ. ಕ್ವಶನ್ ಪಾರ್ಟ್ ಏನಲ್ಲಿ ಕ್ವಶನ್ ನಂಬರ್ 1 ದಟ್ ಈಸ್ MCQs 10 ಮಾರ್ಕ್ಸ್ ವಿತ್ ಆನ್ಸರ್. ಅದಾದ ನಂತರ ವರ್ಬ್, ಫಾರ್ಮ್ ಆಫ್ ದ ವರ್ಬ್ ದಟ್ ಈಸ್ ಕ್ವಶನ್ ನಂಬರ್ 11 3 ಮಾರ್ಕ್ಸ್, 13 ಮಾರ್ಕ್ಸ್ ಆಯ್ತು. ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ 2 ಮಾರ್ಕ್ಸ್, ಕ್ವಶನ್ ನಂಬರ್ 12 15 ಮಾರ್ಕ್ಸ್ ಆಯ್ತು. ಅದಾದ ನಂತರ ಮ್ಯಾಚ್ ದ ಫಾಲೋಯಿಂಗ್ ಇದೆ ಕ್ವಶನ್ ನಂಬರ್ 13. ಮ್ಯಾಚ್ ದ ಫಾಲೋಯಿಂಗ್ ನೌನ್ ಪ್ರೊನೌನ್ ಫಾರ್ಮ್ ಅದು 5. ಅದು 20 ಮಾರ್ಕ್ಸ್ ಆಯ್ತು. 20 ಮಾರ್ಕ್ಸ್ ಆದ್ಮೇಕ ಪಾರ್ಟ್ ಸಿ ಬರೋಣ. ಅದು ಪ್ಯಾಸೇಜ್ ಮತ್ತು ಆರ್ ಪೋಯಮ್. ಪ್ಯಾಸೇಜ್ ಆರ್ ಪೋಯಮ್, ಪ್ಯಾಸೇಜ್ ಅಥವಾ ಪದ್ಯ. ಸೊ ಅದು ಎಷ್ಟು ಮಾರ್ಕ್ಸ್ ಸಿಗದ? 9 ಮಾರ್ಕ್ಸ್ ಈಗ ಎಷ್ಟಾಯ್ತು? 20 + 9 29, 20 + 9 29 marks is 29 marks are there in our question paper which has answers.
ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಂಬರ್ ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 31, ಅದರಲ್ಲಿ ಬಿ ಪಾರ್ಟ್ ಅದು ಲಿಂಕರ್ಸ್ ಇದೆ, ಸಾರಿ ಲಿಂಕರ್ಸ್ ಇದೆ. ಲಿಂಕರ್ಸ್ 4 ಮಾರ್ಕ್ಸ್. ಅದು ಎಷ್ಟಾಯ್ತಪ್ಪ ಅಂದ್ರೆ 29 + 4 33 ಮಾರ್ಕ್ಸ್ ಆಯ್ತು. ಅದಾದ ನಂತರ ನೀವು ಯಾವುದೂ ಏನು ಮಾಡಬೇಡ್ರಿ, ಬರೀ ಪ್ರಶ್ನೆ ಪತ್ರಿಕೆ ಚೆನ್ನಾಗಿ ಓದ್ರಿ. ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಒಂದು ಪ್ರಶ್ನೆ ವಿತ್ ಉತ್ತರ ಏನದ ಅವಿಷ್ಟು ತಯಾರು ಮಾಡ್ಕೊಂಡ್ರಂದ್ರ ಎಷ್ಟಾಯ್ತು 33 ಮಾರ್ಕ್ಸ್ ಆಯ್ತು. ಅದಾದ ನಂತರ ಕ್ವಶನ್ ನಂಬರ್ 33 ಅಂದ್ರೆ ಪಾರ್ಟ್ ಡಿ ನಲ್ಲಿ ಕ್ವಶನ್ ನಂಬರ್ 33 ಅದು ನೋಟ್ ಮೇಕಿಂಗ್ ಇದೆ. ಈ ನೋಟ್ ಮೇಕಿಂಗ್ 3 ಮಾರ್ಕ್ಸ್, 32 + 3 35 ಮಾರ್ಕ್ಸ್. ಇಷ್ಟು ಮಾಡಿದ್ರೆ ಅಂದ್ರ ಡೆಫಿನೆಟ್ಲಿ ವಿಲ್ ಪಾಸ್. ಸೊ ಈ ಒಂದು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ನೀವು ಈ 10 ಮಾರ್ಕ್ಸ್ ಏನಿದೆ ಅಲ್ಲ ನಮ್ದು MCQs ಪಾರ್ಟ್ ಏನಲ್ಲಿ ಕ್ವಶನ್ ನಂಬರ್ 1, ಇದ್ರ ಸಲುವಾಗಿ ನೀವು ಸ್ವಲ್ಪ ಚೆನ್ನಾಗಿ ಬುಕ್ ಓದ್ಬೇಕಾಗ್ತದ, ಕ್ವಶನ್ ಆನ್ಸರ್ಸ್ ಎಲ್ಲ ಚೆನ್ನಾಗಿ ಓದ್ಬೇಕಾಗ್ತದ. ಇಷ್ಟು ಮಾಡಿದ್ರೆ ಅಂದ್ರ ಡೆಫಿನೆಟ್ಲಿ ಯು ವಿಲ್ ಪಾಸ್. ದೇರ್ ಇಸ್ ನೋ ಕ್ವಶನ್ ಆಫ್ fail in English subject. Okay, I hope you people have understood regarding this. ಇದು ನಾನು ನಿಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗುವಂಗ. ಸೊ ಈ ಒಂದು ವಿಷಯ ಲೆಟ್ ಮೀ ಸಮ್ ಅಪ್ ಹಿಯರ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.